ಹೆಲೋ ಮಕ್ಕಳೇ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ನ ನಿಮ್ಮ ಹರ್ಷಿತಾ ಮ್ಯಾಮ್ ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ನಿಮ್ಮ ಮುಂದೆ ತಂದಿದ್ದಾರೆ. ವಾಟ್ ಇಸ್ ದ್ಯಾಟ್? ಸ್ಟಡಿ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಲೈಕ್ ದಿಸ್ ಫಾರ್ 80 on 80. ನಿಮ್ಮಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಮ್ಯಾಮ್ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ನ ಹೇಗೆ ಕಲಿಯೋದು, ಇದರ ಒನ್ ಶಾಟ್ ಮಾಡಿ ಮ್ಯಾಮ್ ಅಂತ ಎಲ್ಲ ಕೇಳ್ಕೊತಿದ್ರಿ. ಅಂದರೆ ಆಮ್ಲಗಳು ಪ್ರತ್ಯಾಮ್ಲಗಳು ಅಧ್ಯಯನ ಹೇಗೆ ಕಲಿಬೇಕು, ಇದರ ಒನ್ ಶಾಟ್ ಮಾಡಿ ಅಂತ ಎಲ್ಲ ಕೇಳ್ಕೊತಿದ್ರಿ. ಇವತ್ತು ನಾನು ಒನ್ ಶಾಟ್ ಮಾಡದೆ ಹೋದ್ರೂ ಇದರಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಈವನ್ ನಾನು ಒನ್ ಶಾಟ್ ಮಾಡಿದ್ರು ಇಡೀ ಚಾಪ್ಟರ್ ಹೇಳ್ಕೊಟ್ರು ನೀವು ಕಲಿಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೊಂದೇ ಮಕ್ಕಳ. ಓಕೆ, ನಾನು ಏನು ತೋರಿಸ್ತೀನಿ ಅದನ್ನ ಕಲೀರಿ. ಹಾಗೂ ಈ ನಮ್ಮ PPT ಏನಿದೆ ಇದರ PDF ನಿಮಗೆ ಕೆಳಗೆ ಪಿಂಡ್ ಕಾಮೆಂಟಲ್ಲಿ ಸಿಗುತ್ತೆ. ಏನಕ್ಕೆ PDF ನೀವು ಓದಬೇಕು, ಈ PDF ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತ ನಾನು ಇವಾಗ ಹೇಳಕ್ಕೆ ಹೋಗ್ತಿದ್ದೀನಿ. ಸೊ ಇದನ್ನು ನೋಡೋಣ. ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್ ಇದೆ ಅಲ್ಲ ಮಕ್ಕಳ, ಇದು ನಿಮಗೆ 6 ಮಾರ್ಕ್ಸ್. ಇದು ಲಾಸ್ಟ್ ಇಯರಿನ ಬ್ಲೂ ಪ್ರಿಂಟ್ ಆಯಿತಾ. 2025-26 ಬ್ಲೂ ಪ್ರಿಂಟ್. ನಿಮ್ಮ ಬ್ಲೂ ಪ್ರಿಂಟ್ ಇನ್ನೂ ಬಂದಿಲ್ಲ, ಇದು ನವೆಂಬರ್ ಡಿಸೆಂಬರ್ ಹಾಗೆ ಬರುತ್ತೆ. ಬಟ್ ಇದು 2025-26 ನೀಲನಕ್ಷೆ ಆಗಿರುತ್ತೆ. ಸೊ ಈ ಬ್ಲೂ ಪ್ರಿಂಟಿನ ಪ್ರಕಾರ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್ ಫ್ರಮ್ ಯೋರ್ ಪಾರ್ಟ್ 1 ಟೆಕ್ಸ್ಟ್ ಬುಕ್, ಆಮ್ಲಗಳು ಪ್ರತ್ಯಾಮ್ಲಗಳು 6 ಅಂಕಗಳಿಗೆ ಬರುವಂತಹ ಅಧ್ಯಾಯವಾಗಿರುತ್ತೆ. ಇದರಲ್ಲಿ ಒಂದು 1 ಮಾರ್ಕ್ ಕ್ವೆಶನ್ ಇರುತ್ತೆ, ಒಂದು 2 ಮಾರ್ಕ್ ಕ್ವೆಶನ್ ಇರುತ್ತೆ, ಹಾಗೂ ಒಂದು 3 ಮಾರ್ಕಿನ ಕ್ವೆಶನ್ ಇರುತ್ತೆ. ಸೊ 3 + 2 + 1 is 6 ಮಾರ್ಕ್ಸ್. 6 ಮಾರ್ಕ್ಸ್ಗೆ ಬರುವಂತಹ ಚಾಪ್ಟರ್. ದಿಸ್ ಇಸ್ ವೈ ಯು ಶುಡ್ ಸ್ಟಡಿ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್. ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ದಿಸ್ ಚಾಪ್ಟರ್ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಮಕ್ಕಳ, ಇಂಡಿಕೇಟರ್ಸ್ ಬಗ್ಗೆ ತುಂಬಾನೇ ಕ್ವೆಶನ್ಸ್ ಕೇಳ್ತಾರೆ. ಇಂಡಿಕೇಟರ್ಸ್ ಅಲ್ಲಿ ಸ್ಪೆಸಿಫಿಕಲಿ ಲಿಟ್ಮಸ್ ಬಗ್ಗೆ ತುಂಬಾನೇ ಕ್ವೆಶನ್ಸ್ ಕೇಳ್ತಾರೆ. ಅಪ್ಲಿಕೇಶನ್ ಕ್ವೆಶನ್ಸ್ ಬರುತ್ತೆ ಲಿಟ್ಮಸ್ ಕಲರ್ ಚೇಂಜ್ನ ಬಗ್ಗೆ. ಓಕೆ, ಬ್ಲೂ ಲಿಟ್ಮಸ್ ಟರ್ನ್ಸ್ ರೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್, ರೆಡ್ ಲಿಟ್ಮಸ್ ಟರ್ನ್ಸ್ ಬ್ಲೂ ಇನ್ ದ ಪ್ರೆಸೆನ್ಸ್ ಆಫ್ ಬೇಸಿಸ್. ಈ ಕಾನ್ಸೆಪ್ಟಿನ ಬಗ್ಗೆ ತುಂಬಾನೇ ಕ್ವೆಶನ್ಸ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇಂಡಿಕೇಟರ್ಸ್ ಅಲ್ಲಿ ಸ್ಪೆಸಿಫಿಕಲಿ ಲಿಟ್ಮಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ನೆಕ್ಸ್ಟು, ಯಾವ ರಿಯಾಕ್ಷನಲ್ಲಿ ಯಾವ ಗ್ಯಾಸಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಮೆಟಲ್ಸು ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಬರುತ್ತೆ, ಮೆಟಲ್ ಕಾರ್ಬೋನೇಟ್ಸ್ ಅಥವಾ ಬೈಕಾರ್ಬೋನೇಟ್ಸ್ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಸೊ ಈ ರೀತಿ ಯಾವ ರಿಯಾಕ್ಷನ್ ಅಲ್ಲಿ ಯಾವ ರೀತಿಯ ಗ್ಯಾಸಸ್ ರಿಲೀಸ್ ಆಗುತ್ತೆ, ಯಾವ ರಿಯಾಕ್ಷನ್ ಅಲ್ಲಿ ಕಲರ್ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಕ್ಲಾರಿಟಿ ಇರಬೇಕು. ಓಕೆನಾ ಮಕ್ಕಳ? ಸೊ ಏನು ಐರನ್ ಪ್ಲಸ್ ಕಾಪರ್ ಸಲ್ಫೇಟ್ ಅಲ್ಲಿ ಕಾಪರ್ ಸಲ್ಫೇಟ್ ಬ್ಲೂ ಹೋಗ್ಬಿಟ್ಟು ಗ್ರೀನ್ ಆಗುತ್ತೆ. ಓಕೆ, ಸೊ ಈ ರೀತಿಯ ಕಲರ್ ಚೇಂಜಸ್ ಕ್ವೆಶನ್ಸ್ ಮತ್ತು ಏನು ಗ್ಯಾಸಸ್ ಯಾವುದು ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ನೆಕ್ಸ್ಟು, ಸಾಲ್ಟ್ಸ್ ಏನಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಟ್ಸ್ ಏನಿದೆ ಮಕ್ಕಳ, ಇದರ ಕಾಮನ್ ನೇಮ್ ಗೊತ್ತಿರಬೇಕು, ಕೆಮಿಕಲ್ ನೇಮ್ ಗೊತ್ತಿರಬೇಕು. ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಕಾಮನ್ ನೇಮ್ ಏನು ಕ್ಯಾಲ್ಶಿಯಂ ಸಲ್ಫೇಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರುತ್ತೆ. ಕೆಮಿಕಲ್ ನೇಮ್ ಏನು ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕೆಮಿಕಲ್ ಫಾರ್ಮುಲಾ ಏನು CaSO4.12H2O. ಮತ್ತು ಇದರ ಯೂಸಸ್ ಏನು, ಬೋನ್ನ ಬ್ರೇಕ್ ಆದಾಗ ಫಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ರೀತಿಯ ಅಪ್ಲಿಕೇಶನ್ಸ್, ಯೂಸಸ್, ಕಾಮನ್ ನೇಮ್, ಕೆಮಿಕಲ್ ನೇಮ್ ಮತ್ತು ಕೆಮಿಕಲ್ ಫಾರ್ಮುಲೆ ನಿಮಗೆ ಗೊತ್ತಿರಲೇಬೇಕು. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮ್ಮ ಸಾಲ್ಟ್ಸ್ ಆಗಿರುತ್ತೆ. ನೆಕ್ಸ್ಟು, pH ಇನ್ ಎವ್ರಿ ಡೇ ಲೈಫ್. ಓಕೆ, pH ಇನ್ ಎವ್ರಿ ಡೇ ಲೈಫಲ್ಲಿ ಟೂತ್ ಡಿಕೆ ಆಗಿರ್ಬೋದು, ಆಸಿಡ್ ರೈನ್ ಆಗಿರ್ಬೋದು, ಅಥವಾ ನಮ್ಮ ಏನು ಆ್ಯಂಟಾಸಿಡ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ತುಂಬಾ ಕ್ವೆಶನ್ಸ್ನ ಕೇಳ್ತಾರೆ. ಈ ನೆಟಲ್ ಪ್ಲ್ಯಾಂಟಲ್ಲಿ ಬರುವಂಥ ಆ್ಯಸಿಡು, ಬೀ ಸ್ಟಿಂಗಲ್ಲಿ ಬರುವಂಥ ಆ್ಯಸಿಡ್ನ ಮಾತ್ರ ತುಂಬಾ ಸತಿ ಕೇಳಿದ್ದಾರೆ ಮಕ್ಕಳ. ಸೊ ಇದನ್ನು ತಿಳ್ಕೊಬೇಕು. pH ಸ್ಕೇಲ್ ಬಗ್ಗೆ ತುಂಬಾ ಕ್ವೆಶನ್ಸ್ ಬರುತ್ತೆ. ಓಕೆ, ಸೊ 1 pH ಇದ್ದರೆ ಅದು ಆ್ಯಸಿಡಾ ಬೇಸಾ, 14 pH ಇದ್ದರೆ ಇದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ನಾವು ಆ್ಯಸಿಡ್ ಹಾಕಬೇಕಾ ಬೇಸ್ ಹಾಕಬೇಕಾ. ಸೊ ಈ ರೀತಿಯ ಕ್ವೆಶನ್ಸು ತುಂಬ ಕೇಳ್ತಾರೆ. ಸೊ pH ಸ್ಕೇಲಲ್ಲಿ H+OH- ಅಯಾನ್ಸ್ ರಿಲೇಟೆಡ್ ಕ್ವೆಶನ್ಸ್ನ ತಿಳ್ಕೊಬೇಕು. ಸ್ಟ್ರಾಂಗ್ ಹಾಗೂ ವೀಕ್ ಆ್ಯಸಿಡ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು. ಮತ್ತು ಡೈಲ್ಯೂಷನ್ ಆಫ್ ಆ್ಯಸಿಡ್ನ ಮಾಡಬೇಕಾದ್ರೆ ಪ್ರಿಕಾಷನರಿ ಮೆಷರ್ಸ್ ಏನಿದೆ ಅದನ್ನು ನೀವು ತಿಳ್ಕೊಬೇಕಾಗತ್ತೆ. ಓಕೆನಾ ಮಕ್ಕಳ? ಸೊ ದೀಸ್ ಆರ್ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್. ಆ್ಯಂಡ್ ಅಫ್ಕೋರ್ಸ್ ಡಯಾಗ್ರಾಮ್ಸ್ ಇರುತ್ತೆ, ಡಯಾಗ್ರಾಮ್ಸ್ನ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಬಟ್ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಆಸಿಡ್ಸ್
ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಓಕೆನಾ? ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳಬೇಕಂದ್ರೆ ಮೊದಲನೆಯದು ಪ್ರಮುಖ ಪರಿಕಲ್ಪನೆ ಬಂದು ಲಿಟ್ಮಸ್ ಬಣ್ಣ ಬದಲಾವಣೆ, ಅಂದರೆ ಸೂಚಕಗಳಲ್ಲಿ ಬಣ್ಣಗಳು ಹೇಗೆ ಬದಲಾಗುತ್ತೆ ಇದರ ಬಗ್ಗೆ ಮಾಹಿತಿ ಇರಬೇಕು. ಗ್ರಾಣ ಸೂಚಕಗಳ ಬಗ್ಗೆ ಕೂಡ ತಿಳ್ಕೊಳ್ಳಿ. ಓಕೆನಾ? ನಾಟ್ ಓನ್ಲಿ ಲಿಟ್ಮಸ್, ಆಲ್ಸೋ ಲರ್ನ್, ಅಷ್ಟೊಂದು ಸತಿ ಕ್ವೆಶನ್ ಕೇಳಲ್ಲ, ಬಟ್ ನೀವು ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಬಗ್ಗೆ ಕೂಡ ತಿಳ್ಕೊಂಡಿರಿ. ಓಕೆ, ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಬಗ್ಗೆ ಕೂಡ ತಿಳ್ಕೊಂಡಿರಿ. ಅಂದರೆ ಗ್ರಾಣ ಸೂಚಕಗಳ ಬಗ್ಗೆ ಮಾಹಿತಿ ಇರಬೇಕು. ಆದರೆ ಅತ್ಯಂತ ಪ್ರಮುಖ ಬಂದು ಲಿಟ್ಮಸ್ಸಿನ ಬಣ್ಣದ ಬದಲಾವಣೆ. ಓಕೆ, ಇದು ತುಂಬಾ ಪ್ರಮುಖವಾಗಿರುತ್ತೆ. ಅದು ಬಿಟ್ಟರೆ ಮಕ್ಕಳ ರಾಸಾಯನಿಕ ಕ್ರಿಯೆಗಳು, ಅನಿಲ ಅಂತೀನಿ, ಏನು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಕ್ರಿಯೆಗಳು ನಿಮಗೆ ಒಂದೊಂದಾಗೆ ಕೊಡ್ತಾರಲ್ವಾ. ಆಮ್ಲಗಳು ಲೋಹಗಳ ಒಟ್ಟಿಗೆ ಕ್ರಿಯೆನ ನಡೆಸಿದ್ರೆ ಏನಾಗುತ್ತೆ, ಆಮ್ಲ ಪ್ರತ್ಯಾಮ್ಲ ಕ್ರಿಯೆನ ನಡೆಸಿದ್ರೆ ಏನಾಗುತ್ತೆ. ಸೊ ಈ ರೀತಿ ಪ್ರತ್ಯೇಕವಾಗಿ ಬೇರೆ ಬೇರೆ ಪರಿಕಲ್ಪನೆಗಳಿದೆ ಅಲ್ವಾ, ಬೇರೆ ಬೇರೆ ರೀತಿಯ ಕ್ರಿಯೆಗಳಿದ್ದಾವೆ. ಸೊ ಇದರಲ್ಲಿ ಯಾವ ರೀತಿಯ ಅನಿಲಗಳು ಬಿಡುಗಡೆ ಆಗುತ್ತವೆ ಹಾಗೂ ಯಾವ ರೀತಿಯ ಬಣ್ಣದ ಬದಲಾವಣೆ ಆಗುತ್ತೆ ಅನ್ನೋದು ಅತ್ಯಂತ ಪ್ರಮುಖ. ಇದನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಓಕೆ, ಇದು ಬಿಟ್ಟರೆ ಲವಣಗಳು ತುಂಬಾನೇ ಮುಖ್ಯ. ಲವಣಗಳು, ಸೊ ಲವಣಗಳೇನಿದ್ದಾವೆ ಇದರ ಸಾಮಾನ್ಯ ಹೆಸರು ಏನು, ಇದರ ರಾಸಾಯನಿಕ ಸೂತ್ರ ಏನು, ರಾಸಾಯನಿಕ ಹೆಸರುಗಳೇನು ಹಾಗೂ ಇದರ ಉಪಯೋಗಗಳು, ತುಂಬಾನೇ ಪ್ರಮುಖ ಉಪಯೋಗಗಳನ್ನ ನೀವು ತಿಳ್ಕೋಬೇಕು. ಅದು ಬಿಟ್ಟರೆ ದೈನಂದಿನ ಜೀವನದಲ್ಲಿ pH, ಇದರಲ್ಲಿ ದಂತಕ್ಷಯ ಆಗಿರ್ಬೋದು, ಆಮ್ಲಶಾಮಕಗಳಾಗಿರ್ಬೋದು, ಆಮ್ಲ ಮಳೆ ಇರ್ಬೋದು, ಈ ರೀತಿಯ ಪರಿಕಲ್ಪನೆಗಳೇನಿದೆ ಇದರ ಬಗ್ಗೆ ಮಾಹಿತಿ ನಿಮಗೆ ಇರಬೇಕಾಗತ್ತೆ. ಅದು ಬಿಟ್ಟರೆ pH ಮಾನದ ಬಗ್ಗೆ ತುಂಬಾನೇ ಪ್ರಶ್ನೆಗಳು ಕೇಳ್ತಾರೆ. pH ಮಾನದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ, ಎಷ್ಟು ಹೈಡ್ರೋಜನ್ ಹೈಡ್ರಾಕ್ಸೈಡ್ದು ಸಾಂದ್ರತೆ ಇದೆ, pH 1 ಆಗಿದ್ರೆ ಅದರಲ್ಲಿ ಹೈಡ್ರೋಜನ್ ಸಾಂದ್ರತೆ ಜಾಸ್ತಿ ಇರುತ್ತಾ, ಹೈಡ್ರಾಕ್ಸೈಡ್ ಸಾಂದ್ರತೆ ಜಾಸ್ತಿ ಇರುತ್ತಾ, pH ಕಡಿಮೆ ಇದ್ದರೆ ಅಂದರೆ pH ಜಾಸ್ತಿ ಇದ್ದರೆ ಹೈಡ್ರೋಜನ್ ಅಯಾನ್ ಸಾಂದ್ರತೆ ಜಾಸ್ತಿ ಇರುತ್ತಾ, ಹೈಡ್ರಾಕ್ಸೈಡ್ ಅಯಾನ್ ಸಾಂದ್ರತೆ ಜಾಸ್ತಿ ಇರುತ್ತಾ. ಸೊ ಈ ರೀತಿ ಸಂಪರ್ಕ ಮೂಡಿಸಿ ಕೇಳುವಂಥ ಪ್ರಶ್ನೆಗಳು ತುಂಬಾ ಕೇಳ್ತಾರೆ pH ಅಲ್ಲಿ. ಸೊ pH ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಇರಬೇಕು. ಅದು ಬಿಟ್ಟರೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ನೀವು ತಗೋಬೇಕಾಗಿರುವಂಥ ಮುನ್ನೆಚ್ಚರಿಕೆಗಳು, ಇದು ತುಂಬಾ ಪ್ರಮುಖ ಮಕ್ಕಳ. ಪದೇ ಪದೇ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಸೊ 4ರಿಂದ 5 ಮುನ್ಸೂಚನೆಗಳನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಇದೇನು ಅಂತ ನೀವು ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಇದೇನು ನಾನು ಹೇಳಿರೋಂಥ ಎಲ್ಲ ಕಾನ್ಸೆಪ್ಟ್ಸ್ ಏನಿದೆ ಇದರ ಡಿಸ್ಕ್ರಿಪ್ಷನು, ಲಿಟ್ಮಸ್ಸಿನ ಕಲರ್ ಚೇಂಜಸ್, ಇಂಡಿಕೇಟರ್ಸಿನ ಕಲರ್ ಚೇಂಜಸ್ಸು, ಎಲ್ಲ ರಿಯಾಕ್ಷನ್ಸು, ಎಲ್ಲ ಸಾಲ್ಟ್ಸು, ಇದೆಲ್ಲ ಇನ್ಫಾರ್ಮೇಷನ್ನ ನಾನು ಇದೇ PPTಯಲ್ಲಿ ಹಾಕಿದ್ದೀನಿ. pH ಸ್ಕೇಲ್ ಇದೆ. ಆಲ್ ಆಫ್ ದಿಸ್ ಇಸ್ ಇನ್ ಯೋರ್ PPT. ನೀವೇನು ಮಾಡಬೇಕು, PPTಗೋಸ್ಕರ ಪಿಂಡ್ ಕಾಮೆಂಟ್ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರ್ಬೋದು. ಪಿಂಡ್ ಕಾಮೆಂಟ್ ಏನಿದೆ, ಪಿಂಡ್ ಕಾಮೆಂಟಲ್ಲಿರುವಂಥ ಲಿಂಕ್ನ ಕ್ಲಿಕ್ ಮಾಡಬೇಕು ಹಾಗೂ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿದಾಗ ನಿಮಗೆ ಈ PPTಯ PDF ಏನಿದೆ ಸಿಗುತ್ತೆ. ಓಕೆನಾ ಮಕ್ಕಳ? ಸೊ ಐ ಹೋಪ್ ಈ ಇನ್ಫಾರ್ಮೇಷನ್ ಒಟ್ಟಿಗೆ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ನೀವು 6 ಔಟ್ ಆಫ್ 6 ಮಾರ್ಕ್ಸ್ ತೊಗೋತೀರಾ. ಆ್ಯಂಡ್ ಇದೇ ರೀತಿ ಬೇರೆ ಚಾಪ್ಟರ್ಸ್ಗೂ ನಿಮಗೆ ವಿಡಿಯೋಸ್ ಬೇಕು ಅಂದರೆ ನನಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ for joining me today. I'll see you in the next one.